ಏಯ್ ಚೇತನ್, ಹಾಯ್ ಸರ್, ಹೇಗಿದ್ಯಾ? ನಾನು ಆರಾಮ ಸರ್. ನೀವ್ ಹೇಗಿದ್ದೀರಿ ಸರ್? ಓಕೆ ಇದ್ದೇನೆ. ನೀನೇನ್ ಕೆಲಸ ಮಾಡ್ತಾ ಇದ್ದಿ? ಸರ್, ನಾನು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸರ್. ಹೌದಾ? ಎಸ್ ಸರ್. ಬೈ ದ ಬೈ, ಇದು ನನ್ನ ಹೆಂಡತಿ ಸರ್. ನಮಸ್ತೆ. ಇವರೇನ್ ಕೆಲಸ ಮಾಡ್ತಾ ಇದ್ದಾರೆ? ಹಾಗೆ ಹೇಳ್ಕೊಳ್ಳುವಂತ ಕೆಲಸ ಏನಿಲ್ಲ, ಅವಳು ಹೌಸ್ ವೈಫ್ ಅಷ್ಟೇ. ಅಂದ್ರೆ ಬೆಳಿಗ್ಗಿಂದ ಸಂಜೆ ತನಕ ಏನೂ ಕೆಲಸ ಮಾಡಲ್ವಾ? ಬೆಳಿಗೊಂದು 5 ಗಂಟೆಗೆ ಹೇಳ್ತಾಳೆ. ತಿಂಡಿ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಳೆ. ಮತ್ತೆ ಮಗನ ಎಬ್ಸಿ ಅವರನ್ನು ಶಾಲೆಗೆ ಹೊರಡಿಸಿ ಶಾಲೆಗೆ ಬಿಟ್ಟು ಬರ್ತಾಳೆ. ನಂತರ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಊಟ ರೆಡಿ ಮಾಡ್ತಾಳೆ. ಬಟ್ಟೆ ಒಗಿತಾಳೆ. ಹೂ ಗಿಡಗಳಿಗೆಲ್ಲ ನೀರ್ ಹಾಕ್ತಾಳೆ. ಯಾಕಂದ್ರೆ ಅವಳಿಗೆ ಬೇರೆ ಏನ್ ಕೆಲಸ ಇಲ್ಲ ನೋಡಿ. ಸಂಜೆ ನಮ್ಗೆ ಟೀ ತಿಂಡಿ ಕೊಟ್ಟು ರಾತ್ರಿಗೆ ಊಟ ರೆಡಿ ಮಾಡ್ತಾಳೆ. ಮಗನಿಗೆ ತಿನ್ನಿಸಿ ನಂಗೂ ಬಡಿಸ್ತಾಳೆ. ನಂತರ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಮಗನಿಗೂ ಪಾಠ ಕಲಿಸಿಕೊಟ್ಟು ಅವಳು ಮಲಗ್ತಾಳೆ. ಏನು ವಿಪರ್ಯಾಸ! ಬೆಳಿಗ್ಗಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದ್ರು ಕೊನೆಗೆ ಹೇಳೋದು ಅವಳಿಗೆ ಏನು ಕೆಲಸ ಇಲ್ಲ ಅಂತ. ನನ್ನ ಪ್ರಕಾರ ಹೌಸ್ ವೈಫ್ ಆಗ್ಲಿಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ. ಆದರೆ ಮನೆಯಲ್ಲಿ ಅವಳ ಸಾನ್ನಿಧ್ಯ ಬಹಳ ಮುಖ್ಯ ಆಗುತ್ತೆ. ನಿಮ್ಗೆ ನೀವು ಹೌಸ್ ವೈಫ್ ಅನ್ಸುತ್ತಾ ಅಥವಾ ಕೆಲಸ ಮಾಡ್ತಾ ಇದ್ದೀರಿ ಅನ್ಸುತ್ತಾ? ನಾನು ಫುಲ್ ಟೈಮ್ ಕೆಲಸ ಮಾಡುವ ಹೌಸ್ ವೈಫ್. ನಾನು ಅಮ್ಮನಾಗಿದ್ದೀನಿ, ಹೆಂಡತಿಯಾಗಿದ್ದೀನಿ, ಮಗಳಾಗಿದ್ದೀನಿ, ಸೊಸೆಯಾಗಿದ್ದೀನಿ. ನಾನು ಅಲ್ರಾಮ್ ಆಗಿದ್ದೀನಿ, ಕುಕ್ಕ ಆಗಿದ್ದೀನಿ, ಒಬ್ಳು ದಾಸಿ ಆಗಿದ್ದೀನಿ. ನಾನು ಟೀಚರ್ ಆಗಿದ್ದೇನೆ, ನರ್ಸ್ ಆಗಿದ್ದೇನೆ, ವಾಚ್ಮ್ಯಾನ್ ಆಗಿದ್ದೇನೆ. ನನಗೆ ರಜಾ ದಿನ ಅಂತಾನೆ ಇಲ್ಲ, ಯಾವ ಮೆಡಿಕಲ್ ರಜೆಗಳು ಇಲ್ಲ. ಹಗಲು ರಾತ್ರಿ ದುಡಿಯುವ ಒಬ್ಳು ಸೇವಕಿಯಾಗಿದ್ದೇನೆ. ಕೊನೆಗೆ ನನಗೆ ಸಿಗುವ ಸಂಬಳ ಬರೀ ದೂರು,